ಅಮರ ಪ್ರೇಮದ ಮಧು. ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ತಂದೆ ಮಗ ಊರಿಗೆ ಹೊರಟ್ರು. ಶ್ರೀರಾಮ ತಾಟಕಿನ ಕೊಂದಿದ್ದರವರೆಗೆ ಕಥಾಭಾಗವನ್ನ ಹೇಳಿದ್ದಳು ಮಧು. ಬರೋವರ ಬರ್ತೀನಿ ಅಜ್ಜಿ ಎಂದು ಹೇಳಿ ಮಧುವಿಗೆ ಬರೋವರ ಬರ್ತೀನಿ ಆಂಟಿ ಪೂರ್ತಿ ಕತೆ ಹೇಳಿ ಎಂದಿದ್ದ ಚಿಂಟು. ಆದ್ರೆ ಮುಂದಿನ 2 ವಾರ ಆಫೀಸ್ ಆಡಿಟ್ ಜವಾಬ್ದಾರಿ ಕೆಲಸಗಳಲ್ಲಿ ರಾಜಸಿಂಹನಿಗೆ ಮೈಸೂರಿಗೆ ಹೋಗಲಾಗ್ಲಿಲ್ಲ. ಮೈಸೂರ್ಗೆ ಹೋಗೋಣ ಪಪ್ಪ ಎಂದು ಪೀಡಿಸುತ್ತಿದ್ದ. ಅಜ್ಜಿ ನಂಬರ್ ಕೊಡ್ತೀನಿ, ನೀನೇ ಮಾತಾಡು ಎಂದು ಫೋನ್ ನಂಬರ್ ಪಡೆದ ಮೇಲೆ ಮನಸ್ ಬಂದಾಗ ಅಜ್ಜಿಗೆ ಫೋನ್ ಮಾಡಿ ಮಾತನಾಡುತ್ತಿದ್ದ. ಈ ಮಧ್ಯೆ ಜಯಶ್ರೀಯಿಂದ ಫೋನ್ ಬಂತು. ಹಲೋ ರಾಜ್, ತಾನು ಎಲ್ಲಿಂದ ಮಾತಾಡ್ತಿದ್ದೀನಿ ಹೇಳಿ. ಎಲ್ಲಿಂದ? ಫೋನ್ನಿಂದ ಎಂದ. ನಾನು ಬಾಂಬೆಗೆ ಬಂದಿದ್ದೀನಿ. 15 ದಿನ ಮುಂಚೆನೆ ಮುಗೀತು ನನ್ನ ಕೆಲಸ. ಇಲ್ಲೊಂದು 8 ದಿನ ಮಾತ್ರ ಇರಬೇಕಾಗಿದೆ ಎಂದಳು. 8 ದಿನ ಯಾಕೆ? 15 ದಿನ ಪೂರ್ತಿ ಇದ್ದು 3 ತಿಂಗಳು ಫಿಲಪ್ ಮಾಡಿ ಬಾ ಎಂದ. ನಾಳೆ ಫ್ಲೈಟ್ನಲ್ಲಿ ನೀವು ಬರೋ ಥರ ಟಿಕೆಟ್ ರಿಸರ್ವ್ ಮಾಡಿಸಿದ್ದೀನ್ರಿ. ನಾರಾಯಣ್ ಏರ್ ಟಿಕೆಟ್ ತಂದ್ಕೊಡ್ತಾನೆ. ನಾಳೆ ಬೆಳಿಗ್ಗೆ ಫ್ಲೈಟ್ನಲ್ಲಿ ಬನ್ನಿ ಎಂದಳು. ಏನ್ ವಿಶೇಷ? ಅಮ್ಮನವರು ನನ್ನನ್ನು ಮುಂಬೈಗೆ ಕರ್ಸ್ಕೊತಾ ಇರೋದು ಎಂದ. ನಾಳೆ ಮುಂಬೈಗೆ ಬನ್ನಿ. ಲೀಸಿ ಮೇಡಮ್ ನಿಮ್ಮನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿ ಇಲ್ಲಿನ ತಾಜ್ ಹೋಟೆಲ್ಗೆ ಕರ್ಕೊಂಡ್ಬರ್ತಾರೆ. ನಾಳೆ ಜಗಳ ಮುಂದುವರಿಸೋಣ ಎಂದಳು. ನಿಜಕ್ಕೂ ಅವಳು ತನ್ನನ್ನ ತುಂಬಾ ಪ್ರೀತಿಸ್ತಾಳೆಯೇ? ತಾನೇ ಅವಳಿಗೆ ಪ್ರೀತಿಗೆ ಸ್ಪಂದಿಸ್ತಿಲ್ವೇ? ತಾನೇ ಅಪರಾಧಿಯೇ ಎಂಬ ಭಾವ ಅವನ ಮನದಲ್ಲಿ ತೇಲಿ ಬಂತು. ಹೇಗೂ ನಾಳೆ ಮುಂಬೈಗೆ ಹೋಗ್ಬೇಕು. 2.5 ತಿಂಗಳಿಂದ ಅಗಲಿದ ಹೆಂಡತಿ, 3 ತಿಂಗಳಿಂದ ಅಗಲಿದ ಮಗಳು ಎಲ್ಲರನ್ನ ನೋಡ್ಬೇಕೆಂಬ ಕುತೂಹಲ ಕಾಡಿತು. ಮಾರನೇ ದಿನ ಮಗನಿಗೆ ಹೇಳ್ದ. ನಾನು ಮುಂಬೈಗೆ ಹೋಗ್ತಿದ್ದೀನಿ ಚಿಂಟು, ನಿಮ್ಮಮ್ಮ ಒಂದೇ ಟಿಕೆಟ್ ರಿಸರ್ವ್ ಮಾಡಿಸಿದ್ದಾಳೆ ಎಂದ. ಆಶ್ಚರ್ಯವೆಂದ್ರೆ ಚಿಂಟು ಮುಂಬೈಗೆ ಬರುತ್ತೇನೆಂದು ಹಠ ಮಾಡಲೇ ಇಲ್ಲ. ಪಪ್ಪ, ಹೇಗಿದ್ರೂ ರಜಾ ಇದೆ. ಸಲೀಮಿನ್ಗೆ ಹೇಳು ನನ್ನ ಮೈಸೂರಿಗೆ ಅಜ್ಜಿ ಮನೆಗೆ ಬಿಡ್ಲಿಕ್ಕೆ. ನೀವಿಲ್ದೆ ನನಗೆ ಒಬ್ನೇ ಇರ್ಲಿಕ್ಕೆ ಬೇಜಾರು ಎಂದ. ಸರಿ ಹೋಗ್ಬಾ ಎಂದ. ಒಟ್ಟಿಗೆ 4 ದಿನ ರಜಾ ಇತ್ತು ಅವನ ಕಾನ್ವೆಂಟ್ಗೆ. 4 ದಿನ ಅಜ್ಜಿ ಹತ್ರ ಗಲಾಟೆ ಇಲ್ದೆ ಇರ್ತೀಯಾ ಎಂದ. ಮೊದಲಿನಷ್ಟು ಹುಚ್ಚು ತುಂಟತನ ಪುಂಡಾಟಿಕೆ ಇಲ್ದಿದ್ರೂ ಹಠ ಗದ್ದಲ ಇದ್ದೇ ಇತ್ತು. ಏನೂ ರಗ್ಳೆ ಮಾಡಲ್ಲ ಪಪ್ಪ. ಮಧು ಆಂಟಿ ಹತ್ರ ರಾಮಾಯಣ ಕೇಳಬೇಕು. ಎಷ್ಟು ಚೆನ್ನಾಗಿ ಇಂಗ್ಲಿಷ್ನಲ್ಲಿ ಓದಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಂದ. ತಾನು 14-15 ಅರೆಯದಲ್ಲಿ ಆ ರಾಮಾಯಣ ಓದಿ ಮರುಳಾಗಿ ಆನಂದಿಸಿದ ಪುಸ್ತಕ ಈಗ ಮಗ ಇಷ್ಟಪಟ್ಟಿದ್ದಾನೆ ಎನಿಸಿ ಸಂತೋಷವೇ ಆಯಿತು. ಅವನನ್ನು ಕಾರಿನಲ್ಲಿ ಸಲೀಮನ್ ಜೊತೆ ಮೈಸೂರಿಗೆ ಕಳಿಸಿದ. ತಾನು ಮುಂಬೈ ವಿಮಾನ ಏರಿದ. ಮುಂಬೈ ತಲುಪಿದಾಗ ವಿಮಾನ ನಿಲ್ದಾಣದಲ್ಲಿ ಲೀಸಿ ಬಂದಿದ್ಲು. ಅವಳೇ ಕಾರಿನಲ್ಲಿ ತಾಜ್ ಹೋಟೆಲ್ಗೆ ಕರೆತಂದ್ಲು. 2ನೇ ಅಂತಸ್ತಿನ ಒಂದು ಕೋಣೆ ಬಾಗಿಲು ತಳ್ಳಿ ವರಾಂಡದವರೆಗೆ ಕರೆದು, ಈ ಕಡೆ ಮೇಡಮ್ ರೂಮ್, ಮೇಮ್ ಸಾಬ್ ಅಲ್ಲಿರ್ಬೋದು ಎಂದು ತೆರೆ ಹಾಕಿದ ಕೋಣೆ ತೋರಿಸಿ ಹೊರ ನಡೆದ್ಲು. ಅವನು ತೆರೆ ತಳ್ಳಿ ಒಳಗೆ ಬಂದ. ಹಲೋ ಎಂದು ವಯ್ಯಾರವಾಗಿ ನಗುತ್ತಾ ಮುಖದ ತುಂಬ ಆವರಿಸಿದ ತನ್ನ ಒಂಬಣ್ಣದ ಕೂದಲನ್ನು ಹಿಂದೆ ತಳ್ಳಿ ಹಸಿರು ಕಣ್ಗಳ ಗುಲಾಬಿ ಬಣ್ಣದ ಕೆಂದುಟಿಯ ಆ ಚೆಲುವೆ ನಕ್ಕಾಗ ದಿಗ್ಭ್ರಾಂತನಾಗಿ 1 ಹೆಜ್ಜೆ ಹಿಂದೆ ಸರಿದ. ರಾಜ್, ನನ್ ಗುರ್ತಿಸಿಗ್ಲಿಲ್ವಾ? ನಾನು ನಿಮ್ ಪ್ರೀತಿಯ ಜಯ ಎಂದಳು. ಬಂದು ಅಪ್ಪಿದಳು. ನಿಧಾನವಾಗಿ ನೋಡಿದಾಗ ತನ್ನ ಪತ್ನಿಯಿಂದ ಅರಿವಾಯಿತು. ಸ್ವಲ್ಪ ದಿಗ್ಭ್ರಾಂತಿಯಿಂದ, ಏನಿದು ನಿನ್ ವೇಷ ಜಯ ಎಂದ. ವೇಷ ಅಲ್ಲ, ಇನ್ 1 ವರ್ಷ ಈ ಕೂದಲು ಈ ಒಂಬಣದಲ್ಲಿರುತ್ತೆ. ಅಮೆರಿಕದ ಬ್ಯೂಟಿ ಪಾರ್ಲರ್ನಲ್ಲಿ ಎಷ್ಟು ದುಡ್ಡು ತೆತ್ತಿದ್ದೇನೆ ಗೊತ್ತಾ? ಈ ರೋಸ್ ಮೇಕಪ್ ಹಾಲಿವುಡ್ನದು. 18,000 ರೂಪಾಯಿ. ಚರ್ಮಕ್ಕೆ ಹಾನಿ ಇಲ್ಲ, ಬಟ್ಟೆಗೆ ಮೆತ್ತಲ್ಲ. ನೀರು ಸಾಬೂನ್ ಹಾಕಿ ತೊಳೆದ್ರೂ ಚರ್ಮದ ಮೇಲಿನ ಕೊಳೆ ಹೋಗುತ್ತೆ ಹೊರತು ಗುಲಾಬಿ ಹೊಳಪು ಹೋಗೋದಿಲ್ಲ ಎಂದಳು. ನಿಜಕ್ಕೂ ತನ್ನ ತೋಳಿನಲ್ಲಿರೋದು ಯಾರೋ ಅಪರಿಚಿತ ಆಂಗ್ಲ ಹುಡುಗಿ ಎನಿಸಿತು. ಆದ್ರೆ ಅವನಿಗೆ ಇದರಿಂದ ಮುಜುಗರವಾಯಿತೆ ಹೊರತು ಮನಸ್ಸು ಅರಳಲಿಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯವೇನು ಜಯ? ನಿನ್ನ ಸುಂದರ ರೂಪ ಕಳೆದುಕೊಂಡು ಅಸಹ್ಯ ವಿಕಾರ ಪಡಿಲಿಕ್ಕೆ ನೀನು ಸಾವಿರ ಸುರಿದಿದ್ದೀಯೇ ಎಂದ ರಾಜಸಿಂಹ. ರಾಜ್, ನನ್ನ ತಾಳ್ಮೆ ಕೆಡಿಸ್ಬಿಟ್ರಿ. ನನ್ನ ಪೇಷನ್ಸ್ಗೂ ಒಂದು ಮಿತಿ ಇದೆ. ಸಾವಿರ ಸುರಿದ್ನಂತೆ. ಹೌದು, ಸುರಿತೀನಿ. ನಿಮ್ಮ ತಾತನ್ ಮನೆ ಗಂಟ ನಮ್ಮಪ್ಪ ಸಂಪಾದಿಸಿದ್ದು. ನಾನು ಹಕ್ಕುದಾರಳು, ಸುರಿತೀನಿ. ನಿಮ್ಗೆ ಹೃದಯ ಇದೆಯಾ? ನಿಮ್ಮ ಹೃದಯ ಕಲ್ಲು. ನಿಮಗಾಗಿ ಅಂಬಲಿಸಿ, ನಿಮ್ಮ ಪ್ರೀತಿಗಾಗಿ ಅಂಬಲಿಸಿ ಇಷ್ಟು ಮಾಡಿದ್ದೀನಿ. ಪ್ರೀತಿಯಿಂದ ಹೊಗಳಲಿಕ್ಕೂ ಬಡತನವ ನಿಮಗೆ ಎಂದಳು. ಗಂಡನ್ನ ಮೆಚ್ಚಿಸ್ಬೇಕು ಅನ್ನೋ ನಿನ್ನ ತೀವ್ರ ಅಂಬಲಕ್ಕೆ ನಾನು ಮೆಚ್ಚುಗೆ ಸೂಚಿಸ್ತೀನಿ ಜಯ. ನಾನು ಮನಸಾರೆ ಆಶಿಸೋ ರೂಪವೇ ಬೇರೆ ಎಂದ.
ಅವಳು ಉಬ್ಬುಗಂಟಿಕ್ಕಿ, ಯಾವುದು ನೀವು ಮನಸಾರೆ ಆಶಿಸುವ ಆ ರೂಪ ಎಂದಳು. ನೀನು ನನ್ನ ಮೆಚ್ಚಿಸಲಿಕ್ಕೆ ಇಷ್ಟು ಅಂತ ಗೊತ್ತಿದ್ರೆ ಹೇಳ್ತಿದ್ದೆ. ನಿನ್ನ ಈ ಬಾಬ್ ಕಟ್ ಸ್ಲೀವ್ಲೆಸ್ ಬ್ಲೌಸ್, ಒಕ್ಕುಳು ಕೆಳಗಿನ ಸೀರೆ, ತುಟಿ ಕೆಂಪು, ಆ ಗಾಗಲ್ಸ್ ನನಗೆ ಬೇಸರ. ಜರಿ ಅಂಚಿನ ಮೈಸೂರು ಸಿಲ್ಕ್ ಸೀರೆ, ಒಪ್ಪವಾಗಿ ಉಟ್ಟು ಜರಿಯ ಅಂಚಿನ ಅದೇ ವರ್ಣದ ಕುಪ್ಪಸ, ವಾಲೆ, ಜುಮ್ಕಿ, ಕೊರಳಿಗೆ ನೆಕ್ಲೆಸ್, ಬಂಗಾರದ ಸರಗಳು, ಉದ್ದನಾದ ಜಡೆ ಹಾಕಿ ಮುಡಿ ತುಂಬ ಮಲ್ಲಿಗೆ ಮುಡಿದಾಗ ಕಣ್ಗಳಿಗೆ ಕಾಡಿಗೆ ಹಚ್ಚಿ ಆನೆಗೆ ಕೆಂಪಾದ ಕುಂಕುಮ ತಿಲಕವಿಟ್ಟಾಗ ಮೊದಲೇ ಚೆಲುವಿಯಾದ ನೀನು ಎಷ್ಟು ಸುಂದರವಾಗಿ ಕಾಣಬಹುದು ಎಂದು ಒಮ್ಮೊಮ್ಮೆ ಊಹೆ ಬರುತ್ತೆ. ನನ್ನ ಮೆಚ್ಚುಗೆಗೆ ಇಷ್ಟು ಬೆಲೆ ಇದೆ ಅಂತ ತಿಳಿದ ಮೇಲೆ ಇವತ್ತು ಧೈರ್ಯವಾಗಿ ಹೇಳ್ತಿದ್ದೀನಿ ನೋಡು ಎಂದ. ಅವಳು ಕೋಪದಿಂದ, ನಾನು ಹಳ್ಳಿ ಗೌರಮ್ಮನಾಗಿ ದೇವಸ್ಥಾನದ ಜಾತ್ರೆಯಲ್ಲಿ ಭಾಗವಹಿಸೋ ಹೆಂಗಸ್ರು ಅಂತ ತಿಳಿದುಕೊಂಡ್ರಾ, ಅಥವಾ ಗೌರಿ ಪೂಜೆ ಮಾಡಿ ಮರದ ಬಾಗಿನ ಕೊಡೋ ಹಳೆ ಕಾಲದ ಮುತ್ತೈದೆ ಅನ್ಕೊಂಡ್ರಾ? ನನ್ನ ಬೆಲೆ ನಿಮಗೆ ಗೊತ್ತಿದ್ಯಾ ಎಂದು ಏನೇನೋ ದೀರ್ಘ ಭಾಷಣ ಬಿಗಿದಳು. ನಂತರ, ರಾಜ್, ಇವತ್ ಸಂಜೆ ನನ್ನ ಜೊತೆ ನಮ್ಮ ಕಂಪ್ನಿ ಮೀಟಿಂಗಿಗೆ ಬನ್ನಿ. ಮೀಟಿಂಗ್ ಆದ್ಮೇಲೆ ಒಂದು ಔತಣ ಕೂಟ ಇದೆ. ಈ ಕೂಟಕ್ಕೆ ನಮ್ಮ ಇಲ್ಲಿನ ಬ್ರಾಂಚ್ನ ಡೈರೆಕ್ಟರ್ ಪತ್ನಿಯರು, ನಮ್ಮ ಉತ್ಪನ್ನ ಸಾಗಾಟಿಕೆ ಕೊಳ್ಳೋ ಎಲ್ಲ ಬೇರೆ ಬೇರೆ ವ್ಯಾಪಾರಿ ಪ್ರತಿನಿಧಿಗಳ ಪತ್ನಿಯರು ಬರ್ತಾರೆ. ಅವರ ರೂಪ, ಹಾವಭಾವ, ಮಾಡರ್ನ್ ಅಲಂಕಾರಗಳನ್ನು ನೋಡಿದ್ರೆ ದಂಗಾಗ್ತೀರಿ ಎಂದಳು. ಅವನು ಬೇಸರದಿಂದ, ಈ ಕೂದಲು, ಈ ಅಲಂಕಾರ ಎಲ್ಲ ಸಹಿಸ್ಕೋತೀನಿ. ನಾಳೆ ಮುದುಕಿಯಾಗಿ ನೀನು ಬಿಳಿ ಕೂದಲು, ಸುಕ್ಕು ಮುಕ್ಕದ ಹೆಂಗಸಾದ್ರೂ ಸಹಿಸ್ತೀನಿ. ಗಂಡ ಹೆಂಡತಿಯರ ಮಧ್ಯೆ ರೂಪದ ಆಕರ್ಷಣೆ ಕೆಲವು ದಿನ. ಮಾನಸಿಕವಾಗಿ ಒಬ್ಬರನ್ನೊಬ್ರು ಪ್ರೀತಿಸಿದ್ರೆ, ಮನಸ್ಸು ಹೃದಯ ಬೆರೆತ್ರೆ ರೂಪದ್ದು ದೊಡ್ಡ ಪಾತ್ರವೇನಿಲ್ಲ ಎಂದ. ನಿಮ್ಮ ಮಧ್ಯಮ ವರ್ಗದ ಕನಸುಗಳ ಹಣೆ ಬರಹ ನನಗೆ ಗೊತ್ತಿಲ್ವಾ? ನಿಮ್ಮಮ್ಮನ ಕಾಲಿಗೆ ಅಯೋಡಿಕ್ ಸುಚ್ತಾ, ನಿಮ್ಮ ಜೊತೆ ದೇವಸ್ಥಾನಗಳಿಗೆ ತಿರುಗಾಡ್ತಾ, ನಿಮ್ಮ ಹೆಸರು ನಾಮ ನಕ್ಷತ್ರ ಹೇಳಿ ದೇವರಿಗೆ ಅರ್ಚನೆ ಮಾಡಿಸ್ತಾ, ಆ ಕುಂಕುಮ ಪ್ರಸಾದ ಹಣೆಗಿಟ್ಕೊಳ್ಳೋದ್ರಲ್ಲೇ ಧನ್ಯತೆ ಕಾಣ್ತಾ ಬದುಕು ಅಂತೀರಿ. ಹೆಂಡತಿ ಅಂದ್ರೆ ಗಂಡನ ಪಾದದಾಸಿ ಹಾಗೆ ಬಾಳ್ಬೇಕು. ನನ್ನ ಆಸೆ, ಅಭಿರುಚಿ ಎಲ್ಲ ಬಲಿ ಕೊಡ್ಬೇಕು. ಇದು ನಿಮ್ಮ ಅಪೇಕ್ಷೆ. ನಿಮ್ಮ ಯೋಗ್ಯತೆಗೆ ತಕ್ಕಂತ ಒಂದು ಮಧ್ಯಮ ವರ್ಗದ ಹುಡುಗಿ ಗಂಟು ಬಿದ್ದಿದ್ರೆ ನೀವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರೋಳು. ಆದ್ರೆ ಇಂಥ ದಬ್ಬಾಳಿಕೆ ಸ್ವಭಾವ ಇದ್ದವರು ಪ್ರೀತಿ ಪ್ರೇಮ ಅಂತ ನಂಬಿಸಿ ಯೋಗ್ಯತೆಗೆ ಮೀರಿದ ಹೆಣ್ಣಾದ ನನಗ್ಯಾಕೆ ಮದ್ವೆ ಆದ್ರಿ? ಹೌದು, ದೊಡ್ಡ ತಪ್ಪು ಮಾಡಿದ್ದೀನಿ. ಆಗ ನಾನು ಬೇಡ ಅಂತ ನಿರಾಕರಿಸ್ಬೋದಿತ್ತು, ಮಾಡ್ಲಿಲ್ಲ. ಈಗ ಎಂದು ಹೇಳಿ ನಿಟ್ಟುಸಿರು ಬಿಟ್ಟ ರಾಜಸಿಂಹ. ಪಾಪ, ಈಗ ಗಂಟಲಲ್ಲಿ ಬಿಸಿ ತುಪ್ಪ ಹಾಕಿದ್ದೇನೆ ಅಲ್ವಾ? ಬರೀ ಬಿಸಿ ತುಪ್ಪವಲ್ಲ, ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಬೆಂಕಿ ಹುಂಡೆ. ಪ್ಲೀಸ್ ಗೆಟ್ ಔಟ್. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ನನಗೆ ಮನಃಶಾಂತಿ ಬೇಕು ಎಂದು ಕಿರಿಚಿದಳು ಜಯಶ್ರೀ. ನನಗೂ ಶಾಂತಿ ಬೇಕು. ನೀನ್ ಆಜ್ಞೆ ಪಾಲಿಸ್ತೀನಿ ಎಂದು ಬಿರುಸಾಗಿ ಹೆಜ್ಜೆ ಹಾಕಿ ಹೊರ ಬಂದ ರಾಜಸಿಂಹ. ಈ ವಿರಸ ದಾಂಪತ್ಯಕ್ಕೆ ಕೊನೆ ಎಂದು ಎನಿಸಿತು. ದುಗುಡದಿಂದ ತುಂಬಿದ ಮನಸ್ಸಿಗೆ ಮಧ್ಯಾಹ್ನದ ಊಟವೂ ಬೇಕು ಎನಿಸಲಿಲ್ಲ. ಹಾಗೆಯೇ ಆಯಾಸಕ್ಕೆ ನಿದ್ರೆ ಬಂತು. 4 ಗಂಟೆಗೆ ಹೊರಗಡೆ ಬಾಗಿಲು ಸದ್ದಾದಾಗ ಹೊರಗೆ ಬಂದ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಕ್ಷಮಿಸಿ ಸರ್. ಸಾಹೇಬ್ರು ಊಟ ಮಾಡಿಲ್ಲ, ನೋಡ್ಕೊ ಅಂತ ಮೇಮ್ ಸಾಬ್ ಹೇಳಿದ್ರು. ನಿಮ್ಗೆ ಶುದ್ಧ ಮದ್ರಾಸಿ ಊಟ ಬೇಕಲ್ವಾ? ಡೈನಿಂಗ್ ಹಾಲ್ನಲ್ಲಿ ಟೇಬಲ್ ರೆಡಿ ಇದೆ, ಬನ್ನಿ ಎಂದು ಕರೆದೊಯ್ದಳು ಲೀಸಿ. ರುಚಿಕರವಾದ ಊಟ ಹಸಿವಿನಿಂದ ದಣಿದ ದೇಹಕ್ಕೆ ತೃಪ್ತಿ ನೀಡಿತು. ಮತ್ತೆ ಕೋಣೆಗೆ ಹೋಗಿ ಮಲಗಿದ. ಫೋನ್ ರಿಂಗ್ ಆಯ್ತು. ರಿಸೀವರ್ ಎತ್ತಿಕೊಂಡ. ನಾನು ಇದೇ ಸೂಟ್ನ ಪಕ್ಕದ ಕೋಣೆಯಿಂದ ಮಾತಾಡ್ತಾ ಇದ್ದೀನಿ. 6 ಗಂಟೆಗೆ ಪಾರ್ಟಿ ಇದೆ, ಬರ್ತೀರಾ ಎಂದಳು ಜಯಶ್ರೀ. ಸಾರಿ, ನಾನು ಬರಲ್ಲ ಎಂದ. ನನ್ನ ಮನಃಶಾಂತಿ ಹಾಳು ಮಾಡೋದಲ್ದೆ ನೀವು ಉದ್ವಿಗ್ನರಾಗಿರ್ತೀರಿ. ನಮ್ಮ ಈ ವಿರಸ ದಾಂಪತ್ಯಕ್ಕೆ ಕೊನೆ ಎಂದು ರಾಜ್? ವಿಚ್ಛೇದನಕ್ಕೆ ನೀನು ಮನಸ್ಸು ಮಾಡಿದಾಗ. ನನ್ನಿಂದ ವಿಚ್ಛೇದನ ಪಡೆದ್ಮೇಲೆ ನೀವು ಸುಖವಾಗಿ ಇರ್ತೀರಾ ಎಂದಳು. ಸುಖ ನನ್ನ ಹಣೆಯಲ್ಲಿ ಬರ್ತಿಲ್ಲ, ಆದ್ರೆ ಮನಃಶಾಂತಿ ಸಿಗ್ಬೋದು ಎಂದ. ಮುಂದುವರೆಯುವುದು.